ಎಸ್ ಮಹೇಶ್ ಫೋನ್ ಸಂಪರ್ಕಕ್ಕೆ ಬಂದರು ಅನಿಸುತ್ತೆ. ಇನ್ನು ಸರ್ ನೀವು ಹೇಳ್ತಾ ಇದ್ರಿ ಈ ಧರ್ಮಸ್ಥಳದ ಭಕ್ತಾದಿಗಳಿಗೆ ವೇದನೆ ಕೊಡುವಂತಹ ಮತ್ತು ಅವರ ಭಾವನೆಗಳಿಗೆ ಧಕ್ಕೆಯಾಗುವಂತಹ ಕೆಲ ಸ್ಟೇಟ್ಮೆಂಟ್ಗಳು ಬಂದಾಗ ಅಬ್ವಿಯಸ್ಲಿ ಅದು ನಿಜಕ್ಕೂ ಕೂಡ ಧಾರ್ಮಿಕ ಭಾವನೆಗೆ ಧಕ್ಕೆ. ಆ ತರಹದ ಕೆಲಸ ಯಾರು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಕಟ್ಟಕಡೆಯದಾಗಿ ಸೌಜನ್ಯಾಳಿಗೆ ಈ ನ್ಯಾಯ ಹೆಂಗೆ ಸಿಗಬಹುದು ಸರ್? ನೀವು ಕಟ್ಟಕಡೆಯದಾಗಿ ಸೌಜನ್ಯಾಳಿಗೆ ನ್ಯಾಯ ಸಿಗಲಿಕ್ಕೆ ಕೋರ್ಟ್ ನಲ್ಲಿ ಸಾಕ್ಷಿ ಆಧಾರಗಳ ಅಡಿಯಲ್ಲಿ ಅವರು ಖುಲಾಸೆ ಆದ್ರು. ಒಂದು ಬ್ರೈನ್ ಮ್ಯಾಪಿಂಗ್ ಅನ್ನ ಎಲ್ಲರನ್ನು ಸೇರಿಸಿ ಮಾಡ್ಲಿ ಇವರೆಲ್ಲ. ಈಗ ಸಂತೋಷ್ ರಾವ್ ಅವ್ರನ್ನ ಒಂದು ಬ್ರೈನ್ ಮ್ಯಾಪಿಂಗ್ ಒಳಪಡಿಸ್ಲಿ. ಒಬ್ರು ರುದ್ರಮುನಿ ಅಂತ ಹೇಳಿ ಒಬ್ರು COD ಅಧಿಕಾರಿಗಳು ಒಂದ್ಸಲ ಹೇಳ್ತಾರೆ, ಅವರು ಕನ್ಕ್ಲೂಷನ್ ಹಿಂಗೆ ಇತ್ತು. ಸಂತೋಷ್ ರಾವ್ ಅವ್ರನ್ನ ಬಿಡ್ಸ್ಕೊಂಡ್ ಬಂದವ್ರು ಇವ್ರೆ, ಬೇಲ್ ಕೊಡ್ಸದವ್ರು ಇವ್ರೆ, ರಕ್ಷಣೆ ಕೊಟ್ಟವ್ರು ಇವ್ರೆ, ಅವ್ರ ಪರವಾಗಿ ಹೋರಾಟ ಮಾಡಿದವ್ರು ಇವ್ರೆ, ಅವ್ರ ತಂದೆಯವ್ರ ಪಾದ ತೊಳೆದು ಪೂಜೆ ಮಾಡಿದವ್ರು ಇವ್ರೆ. ಇವರೇ ಸಂತೋಷ್ ರಾವ್ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮತ್ತೆ ಪಾಲಿಗ್ರಾಫ್ ಟೆಸ್ಟ್ಗೆ ಒಪ್ಪಿಸ್ಲಿ. ಆಗ ಗೊತ್ತಾಗತ್ತಲ್ಲ ನಿರಪರಾಧಿ ಅಂತೇಳಿ ಜಗಜ್ಜಾಹಿರಾಗುತ್ತೆ. ಬಹಿರಂಗವಾಗಿ ಮಾಡ್ಲಿ ಅವಾಗ. ಅಲ್ಲ, ಈಗ ಜನ ಹೆಂಗ್ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ವಸಂತ್ ಗಿಳಿಯಾರ್ನು ಒಂದ್ಸತಿ 100%. ನಿನ್ನೆ ನಾನು ಒಂದು ಚಾನೆಲ್ ನಲ್ಲಿ ಕೂತ್ಕೊಂಡು ಇದನ್ನ ಹೇಳಿದ್ದೀನಿ. ನನಗೆ ಅದೇ ಪ್ರಶ್ನೆ ಬಂದಾಗ 100% ನಾನು ಅದಕ್ಕೆ ರೆಡಿ ಇದ್ದೀನಿ ಸರ್. ಬಂಪರ್ ಪರೀಕ್ಷೆ ಎಲ್ಲ ಯಾವ ಪರೀಕ್ಷೆ ಮಾಡೋಕು ನಾವು ತಯಾರಿದ್ದೀವಿ. ನನ್ನ ಜೊತೆಗೆ ಮಹೇಶ್ ಶೆಟ್ಟರ್ನು ಕೂಡ ಮಾಡಿಸ್ಬೇಕು. ನೀವು ಬಹಿರಂಗವಾಗಿ ಹಾಕಿ ನಿಮ್ಮ ಚಾನೆಲ್ ಅಲ್ಲೇ. ಈ ಬಗ್ಗೆ ಮಾತನಾಡೋದಕ್ಕೆ ರಾಕೇಶ್ ಅನ್ನೋರು ಉಜಿರೆಯಿಂದ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ರಾಜೇಶ್ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ವಸಂತ್ ಗಿಳಿಯಾರಿದ್ದಾರೆ. ನನಗೆ ಮಾತಾಡಬೇಕಿತ್ತು ಸರ್, ಮಾತಾಡಿ. ಸೌಜನ್ಯ ಪ್ರಕರಣದ ಬಗ್ಗೆ ನಿಮ್ಮಲ್ಲಿ ಏನೇ ಅನುಮಾನಗಳಿದ್ರು ಕೇಳಬಹುದು. ವಸಂತ್ ಗಿಳಿಯಾರ್ ಅವರೇ ಕೇಳಿ ಸರ್. ಈಗ ನಿಮ್ಮ ಮುಂದೆ ಜಡ್ಜ್ಮೆಂಟ್ ಕಾಪಿ ಇದೆ ಅಂತ ಅನ್ಕೊಳ್ತೀನಿ ನಾನು. ಹೌದೌದು ಸರ್. ಸರ್ ಅದರಲ್ಲಿ 48ನೇ ಪೇಜ್ ತೆಗೀರಿ ಸರ್ ಒಮ್ಮೆ. 48ನೇ ಪೇಜ್. ಅದರಲ್ಲಿ 78ನೇ ಪಾಯಿಂಟ್. ಯಾವ ಜಡ್ಜ್ಮೆಂಟ್? 40ನೇ ಪೇಜ್ 78ನೇ ಕಾಪಿ, CBI ಜಡ್ಜ್ಮೆಂಟ್ ಕಾಪಿ. ತೆಗಿತಾ ಇದ್ದಾರೆ. ಓಕೆ ಸರ್, ಓಕೆ ಒಮ್ಮೆ ತೆಗಿಲಿ ಸರ್. 78ನೇ ಪಾಯಿಂಟ್. ಹೌದು ಸರ್. ಓಕೆ ಓಕೆ. ಅದರಲ್ಲಿ ಒಂದು ಪಾಯಿಂಟ್ ಇದೆ ಸರ್. ಹೇಳಿ. ಆನ್ ದಿ ಸೇಮ್ ಡೇ he conducted inquest ಮಹಾಜರ್ ಇನ್ ದಿ ಪ್ರೆಸೆನ್ಸ್. ಅಂದ್ರೆ ಮಹಾಜರ್ ಅಲ್ಲಿ ಮಾಡುವಾಗ ಏನೆಲ್ಲ ಅವರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳುವಂತ. ಚೂಡಿದಾರ್ ಟಾಪ್, ಚೂಡಿ ಪ್ಯಾಂಟ್, ಚೂಡಿದಾರ್ ದುಪ್ಪಟ್ಟ, ಟೈಟ್ಸ್, ಸಿಮೀಸ್, ಬ್ಲಾಕ್ ಥ್ರೆಡ್, ರೆಡ್ ಕಲರ್ ಬ್ಯಾಂಗಲ್, ಲೇಡೀಸ್ ವಾಚ್, ಗೋಲ್ಡ್ ಜುಮ್ಕಿ ಅಂಡ್ ಏರ್ ರಿಂಗ್ ಸೆಟ್, 1 ಗೋಲ್ಡ್ ನೋ ಸ್ಟಡ್, 1 ಗೋಲ್ಡ್ ಚೈನ್, ಆ ಸ್ಕೂಲ್ ಬ್ಯಾಗ್ ಅಲ್ವಾ, 1 ಪೈರ್ ಆಫ್ ಸ್ಲಿಪ್ಪರ್ಸ್. 49ನೇ ಪೇಜ್ ಅಲ್ಲಿ ಅದೇ ಸ್ಟಾರ್ಟಿಂಗ್ ಅಲ್ಲಿ ಇದೆ ಸರ್. 1 ಪೇರ್ ಆಫ್ ಸ್ಲಿಪ್ಪರ್ ಅಂತ ಇದೆ ಸರ್. ಹೌದು. 1 ಪೇರ್ ಆಫ್ ಸ್ಲಿಪ್ಪರ್ ಅಂದ್ರೆ ಎಷ್ಟು? ಅಂದ್ರೆ ಒಂದು ಜೊತೆನಾ ಒಂದಾ ಸರ್? ಒಂದು ಸ್ಲಿಪ್ಪರ್ ಇರಬಹುದು ಸರ್. ಅಲ್ಲ, 1 ಪೇರ್ ಆಫ್ ಸ್ಲಿಪ್ಪರ್ ಅಂದ್ರೆ ಒಂದು ಜೊತೆ ಇರುತ್ತೆ, ನಮ್ಗೆ ಗೊತ್ತಿದೆ. 1 ಪೇರ್ ಆಫ್ ಸ್ಲಿಪ್ಪರ್ಸ್. ಹೌದು ಹೌದು. ಹಾಗಾದ್ರೆ ನಿಮ್ಮ ಮುಂದೆ ಕೂತಿರುವಂತ ಇವರಿಗೆ ಆಂಕರ್ಗೆ ಹೇಳಿ ಸರ್. ಮೊನ್ನೆಯಿಂದ ಅವರು STM ಕಾಲೇಜ್ ID ಕಾರ್ಡ್ ಇದೆ. ಅವರು ಬಂದು ಮೊನ್ನೆಯಿಂದ ಬಂದು ಒಂದು ಚಪ್ಪಲಿ ಎಲ್ಲಿ ಹೋಯ್ತು ಬೇರೆಯವ್ರು ಬಂದು ಇವರು ಪಬ್ಲಿಷ್ ಮಾಡ್ತಿದ್ದಾರಲ್ಲ ಸರ್, ಜನರ ದಾರಿ ತಪ್ಪಿಸ್ತಿದ್ದಾರಲ್ಲ. ಹಾಗಾದ್ರೆ ಇಲ್ಲಿ ಫಸ್ಟ್ ಇದ್ರಲ್ಲಿ 1 ಪೇರ್ ಆಫ್ ಸ್ಲಿಪ್ಪರ್ ಇಲ್ಲಿ ಇದೆ. ನೆಕ್ಸ್ಟ್ ಅದೇ ಜಡ್ಜ್ಮೆಂಟ್ ಕಾಪಿಯಲ್ಲಿ ಒಂದು ಸ್ಲಿಪ್ಪರ್ ಇಲ್ಲ ಅಂತ ಹೇಳಿ, ಅದು ಇದೆ ಇಲ್ಲ ಅಂತ ಹೇಳಿ ಯಾರು ಹೇಳಿರೋದು? ಸಂತೋಷ್ ಪರ ಲಾಯರ್ ಹೇಳಿರುವಂತದ್ದು. ಸಂತೋಷ್ ಪರ ಲಾಯರ್ ಹೇಳಿರುವಂತದ್ದು ಒಂದು ಸ್ಲಿಪ್ಪರ್ ಇಲ್ಲ ಅಂತ. ಅದನ್ನು ಸ್ಪಷ್ಟೀಕರಣ ಕೊಡ್ಬೇಕಾಗಿದ್ದು ಯಾರು? ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಡ್ಬೇಕಾಗ್ತದೆ. ಅದ್ರಲ್ಲಿ ತಪ್ಪು ಯಾರ್ದು ಸರ್? ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದೆ. ಬಟ್ ಅಲ್ಲಿ 1 ಪೇರ್ ಸ್ಲಿಪ್ಪರ್ ಇದೆಯಲ್ಲ, ಇದನ್ನು ಹಿಡ್ಕೊಂಡು ಅವರು ಒಂದು ಸ್ಲಿಪ್ಪರ್ ಮಿಸ್ ಆಗಿದೆ ಅಂತ ಹೇಳ್ಕೊಂಡು ಜನರ ದಾರಿ ತಪ್ಪಿಸ್ತಿದ್ದಾರೆ. ಒಂದು. ಎರಡನೇದಾಗಿ ಸರ್, ನಾನು ಅವತ್ತು ಡೆಡ್ ಬಾಡಿ ಹುಡುಕುವಾಗ ಅದೇ ಸಂದರ್ಭದಲ್ಲಿ ಅದೇ ಸ್ಪಾಟ್ ಅಲ್ಲಿ ನಾನು ಕೂಡ ಇದ್ದವ. ಆ ಸ್ಪಾಟ್ ಅಲ್ಲಿ ನಾನು ಕೂಡ ಇದ್ದವ. ಸೌಜನ್ಯನ ಮೃತದೇಹ ಏನು ಸಿಕ್ಕಿದೆ ಆ ಜಾಗದಲ್ಲಿ ಹುಡುಕಿಯೇ ಇಲ್ಲ ಸರ್. ಅದಕ್ಕಿಂತ ಮುಂದೆ ಸೌಜನ್ಯ ಮನೆ ಹೋಗುವ ದಾರಿಯಲ್ಲಿ ಸ್ವಲ್ಪ ಮುಂದೆ ಹೋಗುವ ಜಾಗದಲ್ಲಿ ಅದಕ್ಕಿಂತ ಮುಂದೆ ಹುಡುಕಿರುವಂತದ್ದು. ಇದು ಯಾಕೆ ಹುಡುಕಿರುವಂತದ್ದು ಅಂತ ಹೇಳಿದ್ರೆ, ಅದೇ ಸೌಜನ್ಯಳ ಮಾವ ವಿಠಲ್ ಗೌಡ ನಾವು ಹುಡುಕ್ತಿರುವಾಗ ಈ ಕಡೆ ಹುಡುಕ್ಲಿಕ್ಕೆ ಅಂತ ಬರುವಾಗ ಅವಾಯ್ಡ್ ಮಾಡ್ತಿದ್ರು. ಯಾಕೆ ಹೇಳಿದ್ರೆ, ಇಲ್ಲಿ ತನಕ ಬರುದನ್ನ ನಾನು ನೋಡಿದೀನಿ, ಏನಿದ್ರು ಇದ್ರೆ ಮುಂದೆ ಇರುತ್ತೆ ಅಂತ ಹೇಳ್ಕೊಂಡು ಅವ್ರು ಅವಾಯ್ಡ್ ಮಾಡ್ತಿರುವಂತದ್ದು. ಕರೆಕ್ಟ್ ಆಗಿ ಕೇಳಿ ಅದನ್ನ.
ವಿಠಲ್ ಗೌಡ ಏನ್ ಹೇಳಿದ್ರು ರಾಜೇಶ್ ಅವರೇ? ವಿಠಲ್ ಗೌಡ ಅವರು ಹೇಳಿರುವಂತದ್ದು ಇಲ್ಲಿ ತನಕ ಸೌಜನ್ಯವಳು ಬರುವಂತದ್ದು ನಾನು ನೋಡಿದೀನಿ. ಇದರ ಹಿಂದೆ ಸೌಜನ್ಯಳ ಬಾಡಿ ಸಿಗುವ ಚಾನ್ಸ್ ಇಲ್ಲ. ಅಂದ್ರೆ ಅವರು ಹುಡುಕ್ತಿರುವ ಉದ್ದೇಶನಲ್ಲಿ ಬಾಡಿ ಇದೆ ಅಂತ ನಾವು ಹೇಳ್ತಿದ್ವಿ. ಯಾರ ಜೊತೆ ಆದ್ರೂ ಓಡಿ ಹೋಗಿರ್ಬೋದಾ, ಸ್ವಲ್ಪ ಎಂಕ್ವೈರಿ ಮಾಡಿದ್ದೆ. ಆದ್ರೂ ಅವರು ಹುಡುಕುವ ಪ್ರಯತ್ನ ಮಾಡ್ತಿದ್ರು 6:30 ನಂತರ. ಅಲ್ಲ ರಾಜೇಶ್, ಒಟ್ಟು ನಿಮ್ಮ ಸಾರಾಂಶ ಹೇಳ್ಬಿಡಿ. ಈ ಪ್ರಕರಣದಲ್ಲಿ ಸಂತೋಷ್ ರಾವೇ ಅಪರಾಧಿ ಆಗಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡ್ತಾ ಅಂದಾಜು ಮಾಡ್ತಾ ಇದ್ದೀರೋ ಅಥವಾ ಹೇಗೆ? ಅಲ್ಲ, ಅವ್ರು ಹೇಳ್ತಾ ಇರೋದು ಜಡ್ಜ್ಮೆಂಟ್ ನಲ್ಲಿ ಅವಳ ಒಂದು ಜೊತೆ ಚಪ್ಪಲಿ ಇದೆ ಅಂದ್ರೆ ಅಲ್ಲಿ ಒಂದು ಜೊತೆ ಚಪ್ಪಲಿ ಇದೆ ಅಂತ ಇತ್ತು. ಅಲ್ಲಿ ಸಾಕ್ಷಿ ಸಂಗ್ರಹದಲ್ಲಿ ಇತ್ತು. ಇವರು ಒಂದೇ ಚಪ್ಪಲಿ ಇದೆ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಮೋಹಿತ್ ಅವರು. ಅಲ್ಲಿ ಹೇಳಿದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಕ್ವೆಶನ್ ಮಾಡಬೇಕಿತ್ತು ಅಂತ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದನ್ನ ಕ್ವೆಶನ್ ಮಾಡೋದಿಲ್ಲ. ಮತ್ತೆ ಅಲ್ಲಿ ಹುಡುಕ್ಲಿಲ್ಲ ಅಂತ ಹೇಳುವಾಗ ಆ ದಿನ ಹುಡುಕಿದಲ್ಲಿ ಇವರು ಕೂಡ ಇದ್ರು. ಸೌಜನ್ಯಳ ಮಾವ ವಿಠಲ್ ಗೌಡ್ರೆ ದಾರಿ ತಪ್ಪಿಸ್ತಾ ಹೇಳಿದವರು. ರಾಜೇಶ್, ಇಲ್ಲಿ ಸಾಕ್ಷಿ ಸಂಗ್ರಹದ ಜಡ್ಜ್ ಕಾಪಿಗಿಂತಲೂ ತದ್ವಿರುದ್ಧವಾದಂತ ಹೇಳಿಕೆಗಳು ಸೌಜನ್ಯ ಪರ ಹೋರಾಟಗಾರರು ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಿ. ಕರೆಕ್ಟ್ ಸರ್, ಅದು ಕೂಡ ಒಂದು ಪಾಯಿಂಟ್ ಸರ್. ಒಂದು ಎರಡನೇದಾಗಿ ಸರ್, ಈಗ ಸೌಜನ್ಯಳ ಮಾವ ವಿಠಲ್ ಗೌಡ ಅವರು ಇದೇ ವಸಂತ್ ಗಿಳಿಯಾರ್ ಅವರ ಪಬ್ಲಿಕ್ ಮಿರರ್ ಚಾನಲ್ ನಲ್ಲಿ ನಾನು ಒಂದು ಎಪಿಸೋಡ್ ನೋಡಿದ್ದೀನಿ. ಅದರಲ್ಲಿ ನಮಗೆ 1 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ಖರ್ಚು ಮಾಡಿದ್ದೇವೆ ಅಂತ ಅವರು ಹೇಳಿದ್ದಾರೆ ಸರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ಖರ್ಚು ಮಾಡುವ ಅವಶ್ಯಕತೆ ವಿಠಲ್ ಗೌಡ್ರಿಗೆ ಏನಿತ್ತು? ಇದು ನನ್ನ ಕ್ವಶನ್ ಸರ್. ವಸಂತ್ ಗಿಳಿಯಾರ್ ಅವರೇ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಇವರು ಯಾಕೆ ದುಡ್ಡನ್ನ ಕೊಡಬೇಕು? 1 ಕೋಟಿ ವಿಠಲ ಗೌಡ್ರ ಅಥವಾ ಹೋರಾಟಗಾರರು ಯಾಕೆ ಖರ್ಚು ಮಾಡಬೇಕು? ಇದು $1 ಮಿಲಿಯನ್ ಪ್ರಶ್ನೆ. ಇದನ್ನ ನೀವು ಕೇಳಬೇಕು. ಅವರೇ ಹೇಳಿದ್ದವ್ರು, ಸೌಜನ್ಯರ ಮಾವ ಹೇಳಿದ್ದು. ನಾವು ಕ್ರಿಯೇಟ್ ಮಾಡಿರುವಂತದಲ್ಲ. ಆ ಆಡಿಯೋನ ನಾನು CBI ಅಧಿಕಾರಿಗಳಿಗೆ ಕೂಡ ಕೊಟ್ಟಿದ್ದೀನಿ ನಾನು. ಸರ್, ಇನ್ನೊಂದು ಕ್ವಶನ್ ಸರ್ ನಂದು. ಮಾತಾಡೋಣ, ಮುಂದಕ್ಕೆ ಮಾತಾಡೋಣ. ಒಂದು ನಿಮಿಷ ಕೊಡಿ, ಅವ್ರ ಕ್ವಶನ್ ಕೇಳಿ. ಹೇಳಿ, ಅವ್ರ ಕ್ವಶನ್ ಕೇಳಿ. ಈಗ ಮಟ್ಟಣ್ಣನವರು ಅಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಲ್ಲ, ಈ ಸೌಜನ್ಯ ಹೋರಾಟಗಾರರು ಅಂತ ಏನು ಫೇಕ್ ಹೋರಾಟ ಮಾಡ್ತಿದ್ದಾರೆ, ಇವರು ಈ ಹೋರಾಟ ಸ್ಟಾರ್ಟ್ ಆಗುವ ಮೊದಲು ಇದೇ 10 ವರ್ಷ ಮೊದಲು, ಏನು ಹೆಚ್ಚು ಬೇಡ 10-12 ವರ್ಷ ಮೊದಲು ಎಲ್ಲ ಹಂಚಿನ ಮನೆಯಲ್ಲಿದ್ದವರು. ಈ ವಿಠಲ್ ಗೌಡ ಹಂಚಿನ ಮನೆಯಲ್ಲಿದ್ದವರು, ಕುಸುಮಾವತಿ ಅವರು ಬಿಡಿ ಸರ್, ನಾವು ಅವರ ಬಗ್ಗೆ ಮಾತಾಡಲ್ಲ. ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹಂಚಿನ ಮನೆಯಲ್ಲಿದ್ದವರು. ಈಗ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರದ್ದು 17 ಸ್ಕ್ವೇರ್ ಫೀಟ್ ಮನೆ ರೆಡಿ ಆಗ್ತಿದೆ. ಇದಕ್ಕೆ ಹಣ ಎಲ್ಲಿಂದ ಬಂತು ಸರ್? ಜಾಗ ಮಾರಿದ್ದಾರೆ ಅಂತ ಅವರೇ ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಒಂದು ಮಿನಿಮಮ್ ಬಜೆಟ್ ಹೇಳಿ ಸರ್. ಒಂದು ಮಿನಿಮಮ್ ಒಂದು 5 ಕೋಟಿ ಆದ್ರೂ ಮಿನಿಮಮ್ ಬೇಕಾಗುತ್ತೆ. 5 ಕೋಟಿ ಹಣ ಇವರಿಗೆ ಎಲ್ಲಿಂದ ಬಂತು ಸರ್? ಅವ್ರ ಮನೆ ನೋಡಿದೀರಾ ರಾಜೇಶ್ ನೀವು? ಖಂಡಿತ ನೋಡಿದ್ದೀನಿ ಸರ್. 5 ಕೋಟಿ ವೆಚ್ಚದಲ್ಲಿ ಕಟ್ಟಿರ್ಬೋದು ಅಂತ ಅನ್ಸುತ್ತಾ? ಮೇಲೆ ಆಗ್ಬೋದು ಸರ್. 17 ಸ್ಕ್ವೇರ್ ಫೀಟ್ ಇದು. 17 ಸ್ಕ್ವೇರ್ ಫೀಟ್, 17,000 ಸ್ಕ್ವೇರ್ ಫೀಟ್. ಎಷ್ಟು ವರ್ಷದ ಹಿಂದೆ ಕಟ್ಟಿರೋದು ಅವರು? ಅಲ್ಲ, ಈಗ ಕಟ್ತಾರೋ ಅಂತ ಹೇಳೋದು. 17,000 ಸ್ಕ್ವೇರ್ ಫೀಟ್ ಮನೆ ಈಗ ಕಟ್ತಾ ಇದ್ದಾರೆ. ಸೌಜನ್ಯ ಹೋರಾಟ ಸ್ಟಾರ್ಟ್ ಆಗಿ 2 ರಿಂದ 3 ವರ್ಷದ ನಂತರ ಸ್ಟಾರ್ಟ್ ಆಗಿರುವಂತ ಮನೆ ಸರ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.